ಅಕ್ಕ, ಮುಖ ಯಾಕೆ ಒಂಥರ ಇದೆ? ಯಾರಾದ್ರೂ ಏನಾದ್ರು ಅಂದ್ರ? ನನಗೆ ಈ ಮನೇಲಿ ಯಾರು ಏನು ಅನ್ನಲ್ಲ. ಮತ್ ಏನೈತೆ? ಏನ್ ಕಾರಣ? ನೀನೆ. ಯಾಕಕ್ಕ? ನಾನೇನ್ ಮಾಡ್ದೆ? ನೀನು ಕಲ್ಯಾಣಿ ಅತ್ತೆಗೆ ಬೈತಿತ್ತು ನಂಗೆ ಚೂರು ಸರಿ ಅನ್ಸ್ಲಿಲ್ಲ. ಹಾಗೆಲ್ಲ ಮಾತಾಡ್ಬಾರ್ದಿತ್ತು ನೀನು. ಅಯ್ಯೋ ಅಕ್ಕ, ನೀನ್ ಇದಕ್ ಬೇಜಾರ್ ಮಾಡ್ಕೊಂಡಿದ್ಯಾ? ನಾನು ಆಗ್ಲೇ ಸಾರಿ ಕೇಳಿದ್ನಲ್ಲೇ. ಕಾಫಿ ಬಿದ್ದಿದ್ದು ನನ್ ಲೆಟರ್ ಮೇಲೆ ಅಂತ ಅನ್ಕೊಂಡೆ. ಮಹಾದೇವನ್ ಲೆಟರ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹಾಗಲ್ಲ ಕಾವ್ಯ, ಒಂದ್ ಪಕ್ಷ ನಿನಗ್ ಬಂದಿರೋ ಲೆಟ್ರ್ ಮೇಲೆ ಅವ್ರ ಕಾಫಿ ಚೆಲ್ಲಿದ್ರು ಕೂಡ ನೀನ್ ಹಾಗೆ ಮಾತಾಡ್ಬಾರ್ದು. ಏನಕ್ಕ ಮಾತಾಡ್ತಿದ್ಯಾ? ಹೌದು ಕಣೆ, ಎಷ್ಟೇ ಆದ್ರೂ ಅವ್ರು ನಮ್ಮತ್ತೆ. ಒಂದ್ ಕ್ಷಣ ಅವರೇ ತಪ್ಪು ಮಾಡಿದ್ರು ಅದನ್ನ ಹೊಟ್ಟೆಗೆ ಹಾಕೊಂಡು ಅವ್ರಿಗೆ ಕೊಡೋ ಗೌರವನ ನಾವು ಕೊಡ್ಬೇಕು. ನಾವಿವತ್ತು ಇಲ್ಲಿರೋದಕ್ಕೆ ಅವರೇ ತಾನೇ ಕಾರಣ. ಏನಕ್ಕ ಮಾತಾಡ್ತಿದ್ಯಾ ನೀನು? ನೀನ್ ಮಾತಾಡ್ತಿರೋದ್ ನೋಡಿದ್ರೆ ನಮ್ಮಿಬ್ರಿಗೆ ಈ ಮನೆಗ್ ಸೊಸೆಯಾಗಿ ಬರೋದಕ್ಕೆ ಇಷ್ಟ ಇತ್ತು ಅನ್ನೋ ರೀತಿ ಹೇಳ್ತಿದ್ಯಾ. ಅವ್ರ ಮನೆ ಮಗ ಮಾಡಿರೋ ತಪ್ಪಿಂದ ನಮ್ಮಿಬ್ರಿಗೂ ಅನ್ಯಾಯ ಆಗಿದೆ ಕಣೆ. ನೀನ್ ಇವಾಗ ಆಡ್ತಿರೋದು ಮಾತಾಡ್ತಿರೋದು ನೋಡಿದ್ರೆ ಏನೋ ನೀನೇ ರಾಮ್ನ ಪ್ರೀತಿ ಮಾಡ್ದೆ, ನಿಂಗೆ ರಾಮ್ನ ಮದ್ವೆ ಆಗೋದಕ್ಕೆ ಇಷ್ಟ ಇತ್ತು ಅನ್ನೋ ರೀತಿ ಮಾತಾಡ್ತಿದ್ಯಾ. ವಾಸ್ತವದಲ್ಲಿ ಅದೇ ನಿಜ ಕಾವ್ಯ. ಆದ್ರೆ ಇದನ್ನ ನಿನಗೆ ಹೇಗೆ ಅರ್ಥ ಮಾಡಿಸೋದು ಗೊತ್ತಾಗ್ತಿಲ್ಲ ನಂಗೆ. ಅಕ್ಕ, ನಿನ್ಗೆ ಇನ್ನೊಂದ್ ವಿಷಯ ಗೊತ್ತಾ? ನಾವಿಬ್ರು ಈ ಮನೆಗ್ ಸೊಸೆಯಾಗಿ ಬಂದಿರೋದಕ್ಕೆ ಕಲ್ಯಾಣಿ ಅತ್ತನೆ ನಮಗ್ ಗ್ರೇಟ್ಫುಲ್ ಆಗಿರ್ಬೇಕು. ಅದೇ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ದೊಡ್ಡ ಇಶ್ಯೂ ಆಗಿ ಇವ್ರ ಮಗ ರಾಮು ಜೈಲಲ್ಲಿ ಇರ್ತಿದ್ದ. ಇವ್ರ ಮಾನ ಮರ್ಯಾದೆ ಎಲ್ಲ ಬೀದಿಲಿ ಹರಾಜಾಗ್ತಿತ್ತು. ನಾವಾಗಿರೋದಿಕ್ಕೆ ಇವ್ರಿಗೆ ಯಾವ ಪ್ರಾಬ್ಲಮೂ ಆಗಿಲ್ಲ. ಆಗಿದ್ದಾಯ್ತು ಬಿಡೆ ಕಾವ್ಯ, ಇದನ್ನೇ ಮನ್ಸಿಗೆ ಹಾಕೊಂಡು ಏನ್ ಸಾಧಿಸ್ತೀವಿ ನಾವು? ನೋಡು, ಈಗ ನಾವಿಬ್ರು ಈ ಮನೆ ಸೊಸೆಂದ್ರಾಗಿ ಇಲ್ಲಿ ಹೇಗಿರ್ಬೇಕೋ ಹಾಗಿರೋದು ನಮ್ ಕರ್ತವ್ಯ. ಆದ್ರೂ ಕಲ್ಯಾಣಿ ಅಮ್ಮ ಜೊತೆ ನೀನು ಹಾಗೆ ಮಾತಾಡಿದ್ದು ನಂಗೆ ಚೂರು ಇಷ್ಟನೇ ಆಗ್ಲಿಲ್ಲ. ಎಷ್ಟು ಸಂಕಟ ಆಯ್ತು ಗೊತ್ತಾ? ನೀನ್ ಅಷ್ಟೆಲ್ಲ ಬೈದ್ರೂ ಅವ್ರು ನಿನ್ ಮೇಲೆ ಒಂದು ಚೂರು ಕೋಪ ಮಾಡ್ಕೊಳ್ದೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ನೋಡು, ಈ ಮನೇಲಿ ಯಾರಿಂದ ತಪ್ಪಾದ್ರು ಕಲ್ಯಾಣಿ ಅಮ್ಮಯಿಂದ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ. ಪ್ಲೀಸ್ ಕಣ, ನೀನ್ ಅವ್ರಿಗೆ ಗೌರವ ಕೊಟ್ಟೆ ಮಾತಾಡ್ಬೇಕು. ಸರಿನಕ್ಕ, ನಿನ್ ಕನ್ಸ ನನ್ಗೆ ಅರ್ಥ ಆಯ್ತು. ಇದು ನಿಂಗೊಂದು ಸ್ವೀಟ್ ನ್ಯೂಸ್ ಇದೆ. ಸ್ವೀಟ್ ನ್ಯೂಸಾ? ಏನದು? ನನ್ನ ಹಾರ್ಡ್ ವರ್ಕ್ಗೆ ಬೆಲೆ ಸಿಗೋ ಸಮಯ ಬಂದಿದೆ ಅಕ್ಕ. ನಾನೊಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ, ನೆನ್ಪಿದ್ಯಾ? ಅದೇ ಈ ಮದ್ವೆ ರಗಳೆಲ್ಲ ಆಗಕ್ಕೂ ಮುಂಚೆ. ಆ ಕೆಲ್ಸ ನನಗ್ ಸಿಕ್ತಕ್ಕ. ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ಕೆಲ್ಸನಾ? ಹೌದು ಅಕ್ಕ, ಆಫರ್ ಲೆಟರ್ ಕೂಡ ಕಳ್ಸಿದ್ದಾರೆ. ಒಳ್ಳೆ ಸಂಬಳ, ನಾನ್ ಆಸೆ ಪಟ್ಟಾಗೆ ಬೆಂಗಳೂರಲ್ಲೇ ಕೆಲ್ಸ. ಅಬ್ಬಾ, ಇಷ್ಟು ವರ್ಷ ಕಷ್ಟಪಟ್ಟು ಓದಿದಕ್ಕೆ ಒಳ್ಳೆ ಪ್ರತಿಫಲನೇ ಸಿಕ್ತು. ಆದಷ್ಟು ಬೇಗ ಜಾಯ್ನ್ ಆಗಿ ಅಂದಿದ್ದಾರೆ. ನಾನು ಹಾಗೆ ಮಾಡ್ಬೇಕು ಅಂತಿದ್ದೀನಿ ಅಕ್ಕ. ಏನ್ ಮಾತಾಡ್ತಿದ್ಯಾ ಕಾವ್ಯ? ಹೊಸದಾಗಿ ಮದ್ವೆ ಆಗಿರೋಳು ನೀನು, ಕೆಲ್ಸಕ್ಕೆ ಹೋಗ್ತೀಯಾ? ಏನಕ್ಕ ಹೀಗೆ ಹೇಳ್ತಿದ್ಯಾ? ಹೊಸದಾಗಿ ಮದ್ವೆ ಆದ್ರೆ ಕೆಲ್ಸಕ್ಕೆ ಹೋಗ್ಬಾರ್ದಾ? ಯಾವ ಲಾಜಿಕ್ ಇದು? ಹಾಗಲ್ಲ ಕಣೆ ಕಾವ್ಯ, ಮೊದಲು ನಾವು ನಮ್ಮ ಅಪ್ಪ ಅಮ್ಮನ ಮನೇಲಿದ್ವಿ. ಈಗ ಈ ಮನೆ ಸೊಸೆ ಅಂದ್ರು. ಅದಕ್ಕೆ ಒಂದ್ ಮಾತು ಕಲ್ಯಾಣಿ ಅತ್ತೆ ಮಹಾದೇವನ ಇಬ್ರನ್ನು ಕೇಳಿ ಆಮೇಲೆ ಕೆಲ್ಸಕ್ಕೆ ಹೋಗೋದನ್ನ ಯೋಚನೆ ಮಾಡು. ಏನು? ನಾನ್ ಕೆಲ್ಸಕ್ಕೆ ಹೋಗೋದಿಕ್ಕೆ ಇವ್ರನ್ನ ಕೇಳ್ಬೇಕಾ? ಇವ್ರ ಪರ್ಮಿಷನ್ ಯಾಕಕ್ಕ ಬೇಕು? ನನ್ನ ಹಾರ್ಡ್ ವರ್ಕ್ ಸಿಕ್ಕಿರೋ ಕೆಲ್ಸ ಇದು. ಅದು ಅಲ್ಲದೆ ನಂಗೆ ಈ ಮನೆಯಿಂದ ಎಸ್ಕೇಪ್ ಆಗೋದಕ್ಕೆ ಒಳ್ಳೆ ಚಾನ್ಸ್ ಇದು. ನಾನು ಯಾಕೆ ಈ ಚಾನ್ಸ್ ಮಿಸ್ ಮಾಡ್ಕೋತೀನಿ? ಯಾಕಪ್ಪ ಯಾಕಪ್ಪ ಹೀಗಾಡ್ತಿದ್ದೀರಾ? ರಾಮ್ ಕೋಳ್ಪಟ್ಟಿ ಯಾಕೆ ಹಿಡಿದ್ರಿ? ಅಲ್ಲಮ್ಮ, ಅವ್ನ್ ಮಾಡಿರೋ ಕೆಲ್ಸಕ್ಕೆ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡ್ಲಾ? ನೀವು ಸನ್ಮಾನ ಮಾಡ್ತಿದ್ರು ಹೋಯ್ತಪ್ಪ. ಎಲ್ರು ಮುಂದೆ ನನ್ ಗಂಡ ಅವಮಾನ ಮಾಡಬೇಡಿ. ಎಷ್ಟೇ ಆದ್ರೂ ಅವ್ನ್ ನನ್ ಗಂಡ, ನಾನು ಅವನ ಹೆಂಡತಿ. ನಮ್ಮ
ಮಧ್ಯೆ 1000 ಆಗುತ್ತೆ 1000 ಹೋಗುತ್ತಪ್ಪ. ಅವ್ನ್ ನನಗ್ ಬೈದ್ರು ಗಂಡನೆ, ಹೊಡೆದ್ರು ಗಂಡನೆ. ನಮ್ಮಿಬ್ರು ಮಧ್ಯೆ ಯಾರ್ ಬಂದ್ರು ನಾನು ಸಹಿಸೋದಿಲ್ಲ. ಮಗಳೇ, ಏನ್ ಮಾತಾಡ್ತಿದ್ಯಮ್ಮ? ಇನ್ನೇನ್ ಮಾತಾಡ್ಲಿಯಪ್ಪ? ನೀವ್ ಕಲ್ಸ್ಕೊಟ್ಟಿರೋ ಸಂಸ್ಕಾರನ ನಾನು ಇವತ್ ಮಾತಾಡ್ತಿರೋದು. ನನ್ ಗಂಡನ್ ಪರವಾಗಿ ನಿಲ್ಬೇಕಾಗಿರೋದು ನನ್ ಕರ್ತವ್ಯ ಅಲ್ವಾ? ಹೇಳಿ ಅಪ್ಪ, ಹೇಳಿ. ಅವನಿಗೆ ನನ್ ಮೇಲೆ ಎಲ್ಲ ಹಕ್ಕಿದೆ. ಅವ್ನು ನನಗೆ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅದನ್ನ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಹಾಗೆಲ್ಲ ಮಾತಾಡ್ಬೇಡ ಕಣೆ. ಅಪ್ಪನ ಮನ್ಸಿಗೆ ನೋವಾಗುತ್ತೆ. ಓ, ನಿನ್ ಗಂಡನ್ ಮನ್ಸಿಗೆ ಮಾತ್ರ ನೋವಾಗ್ಬಾರ್ದು, ನನ್ ಗಂಡನ್ ಮನ್ಸಿಗೆ ನೋವಾಗೋದ್ ಸರಿನಮ್ಮ? ಅಕ್ಕ, ಏನಕ್ಕಾಗಿದೆ ನಿನ್ಗೆ? ಯಾಕೆ ಹೇಗ್ ಮಾತಾಡ್ತಿದ್ಯಾ? ನೀನ್ ಸುಮ್ನೆ ಇರು ಕಾವ್ಯ. ತವ್ರ ಮನೆಯವರಾಗಿದ್ರೇನೆ ಚಂದ. ಮಕ್ಳ ಸಂಸಾರದಲ್ಲಿ ಮೂಗ್ ತೂರ್ಸ್ಕೊಂಡ್ ಬಂದ್ರೆ ಚೆನ್ನಾಗಿರಲ್ಲ. ನನ್ ಗಂಡನ ಹೇಗ್ ಸಂಭಾಳಿಸ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ ಅಪ್ಪ. ಅಕ್ಕ, ಒಂದ್ ನಿಮಿಷ ಬಾ ನನ್ ಜೊತೆ. ಬನ್ರಿ ಹೋಗೋಣ. ನೋಡ್ದ್ಯಾ ಮಹೇಶ್ವರಿ, ನೀನ್ ಬೆಳಗಾದ್ರೆ ಬೈಕೊಂಡು ಓಡಾಡೋ ನಿನ್ ಸೊಸೆ ಅವಳು ಗಂಡ ಅಂದ್ರೆ ನಿನ್ ಮಗನ್ಗೋಸ್ಕರ ಹೇಗ್ ಮಾತಾಡ್ಲು ಅಂತ. ಅವಳು ತನ್ನ ಗಂಡನ್ಗೋಸ್ಕರ ಅಪ್ಪನ ವಿರುದ್ಧವಾಗಿ ಮಾತಾಡೋದಕ್ಕೂ ಯೋಚನೆ ಮಾಡ್ಲಿಲ್ಲ. ಬಂಗಾರದಂತ ಸೊಸೆ. ಇನ್ ಮುಂದೆ ಆದ್ರೂ ಬಂಗಾರದಲ್ಲಿ ಕುಡ್ಕದ್ನ ಬಿಡು. ಏ ಮಹೇಶ್ವರಿ, ಪತ್ಗೆ ಹೇಳ್ತೇನೆ, ಸ್ವಲ್ಪನವ್ರ ತಲೆಗೆ ಹಾಕೋ. ಆಗ್ಲಾದ್ರೂ ಈ ಮನೆಯಲ್ಲಿ ಎಲ್ರಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಈ ಪ್ರೇಮ ನಾನ್ ಅಂದ್ಕೊಂಡಿದ್ದಕ್ಕಿಂತ ಮಹಾಕಂತ್ರಿ ಇದ್ದಾಳೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಇವತ್ತು ಅವ್ರ ಅಪ್ಪ ಅಮ್ಮನಿಗೆ ಬೈಯೋ ಹಾಗೆ ಮಾಡಿ ಎಲ್ರ ಮನ್ಸನ್ನ ಗೆದ್ಬಿಟ್ಲು. ಇವಳು ಆಡ್ತಾ ಇರೋ ಆಟಕ್ಕೆ, ಮಾಡ್ತಾ ಇರೋ ನಾಟಕಕ್ಕೆ ಆದಷ್ಟು ಬೇಗ ನಾನು ಮುಕ್ತಾಯ ಹಾಡಬೇಕು. ಅಕ್ಕ, ಏನಾಗಿದೆ ನಿನ್ಗೆ? ಅಪ್ಪನ ಜೊತೆ ಯಾಕಷ್ಟು ರೂಢಾಗಿ ಮಾತಾಡ್ದೆ? ಅಲ್ಲ, ಆರಾಮ್ ನಿನ್ಗೆ ಅಷ್ಟೆಲ್ಲ ಅನ್ಯಾಯ ಮಾಡಿದ್ರು ನೀನ್ ಹೀಗ್ ಮಾತಾಡೋದು ಸರಿನಾ? ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ನನಗೂ ನಿಂಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಾವ್ಯ. ನೋಡೆ, ಮಂಟಪದಲ್ಲಿ ಏನಾಯ್ತೋ ಅದು ಅಲ್ಲಿಗೆ ಮುಗ್ದು ಹೋಯ್ತು. ನಮ್ ಇಡೀ ಜೀವನ ನಾವಿಲ್ಲೇ ಬಾಳೆ ಬದುಕ್ಬೇಕು. ಇಲ್ಲಿ ಏನೇ ಆದ್ರೂ ಆ ವಿಷಯನ ತವ್ರ ಮನೆವರೆಗೂ ಹೋಗಕ್ ಬಿಡ್ಬಾರ್ದು. ಏನಕ್ಕ ಮಾತಾಡ್ತಿದ್ಯಾ?
ಇನ್ನೇನೇ ಮಾತಾಡ್ಲಿ ಕಾವ್ಯ. ನೋಡು, ಅಪ್ಪ ಅಮ್ಮ ಇದ್ದಿದ್ ಮನೆ ಈಗ ನಮ್ಮನೆ ಅಲ್ಲ. ಅತ್ತೆ ಮಾವ ಗಂಡಂದ್ರು ಇರೋ ಈ ಮನೆನೆ ನಮ್ಮನೆ. ಅದನ್ನ ಯಾವತ್ತೂ ಮರಿಬಾರ್ದು, ತಿಳಿತಾ? ಇನ್ನು ಬರೀತಾನೆ ಇದಾರೆ ರಾಮ್. ಟಿವಿ, ನ್ಯೂಸ್ ಪೇಪರ್, ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ಸ್ಪ್ರೆಡ್ ಆಗ್ತಿದೆ. ನಾವೇನಾದ್ರೂ ಮಾಡಿ ಇದನ್ನ ಬ್ರೇಕ್ ಮಾಡ್ಲೇಬೇಕು. ರಾಮ್, ಯು ಡೋಂಟ್ ವರಿ, ನಾವೇನಾದ್ರೂ ಮಾಡೋಣ. ಡ್ಯಾಡಿ ಬೋರ್ಡ್ ಮೆಂಬರ್ಸ್ ಹತ್ರ ಮಾತಾಡ್ತಾರಂತೆ. ಡ್ಯಾಡಿ, ಏನಾಯ್ತು? ಬೋರ್ಡ್ ಮೆಂಬರ್ಸ್ ಏನಂದ್ರು? ಕ್ಯಾನ್ಸಲ್ ಮಾಡಿರೋ ಲೈಸೆನ್ಸ್ನ ಮತ್ತೆ ಅಪ್ರೂವ್ ಮಾಡ್ತಾರಂತ. ಸಾರಿ ರಾಮ್, ಏನು ಹೆಲ್ಪ್ ಮಾಡೋದಕ್ಕಾಗಲ್ಲ ಅಂದ್ರು. ನಿನ್ ಮೇಲೆ ಬಂದಿರೋ ಆಪಾದನೆ ಸುಳ್ಳು ಅಂತ ನಾನು ಹೇಳೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ. ಆದ್ರೆ ಅವರು ಇನ್ನೋಸೆಂಟ್ ಅಂತ ನೀನ್ ಪ್ರೂವ್ ಆಗೋವರೆಗೂ ಏನು ಮಾಡೋದಕ್ಕಾಗಲ್ಲ ಅಂದ್ರು. ಡೋಂಟ್ ವರಿ, ನಾವು ಸುಮ್ಮನೆ ಕೂರೋದಿಲ್ಲ. ನಿನ್ನನ್ನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೇ ಮಾಡ್ತೀವಿ. ಆ ಅನ್ಎಜುಕೇಟೆಡ್ ಪ್ರೇಮನೇ ಆ ಲೆವೆಲ್ ಐಡಿಯಾ ಮಾಡಿರ್ಬೇಕಾದ್ರೆ ಇನ್ನು ನಾವು ಜಾಣ್ತನ ತೋರ್ಲೇಬೇಕು. ವಿ ವಿಲ್ ಡೂ ದಿ ಬೆಸ್ಟ್.